ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅತ್ತೆ, ಇವತ್ತು ಸಾಂಬಾರು ಮಾತ್ರ ಬೊಂಬಾಟಾಗಿದೆ. ಏನು ಪೂರ್ಣಿ? ಅಲ್ಲ, ಇವಾಗ ಏನು ಮುಳುಗೋಗಿದೆ ಅಂತ ಹೀಗೆ ಆಡ್ತಾ ಇದ್ದೀರಾ? ನಾನು ಬೆಳಗ್ಗೆಯಿಂದ ನೋಡ್ತಾನೆ ಇದ್ದೀನಿ, ಒಬ್ರದ್ದು ಮಾತಿಲ್ಲ, ಕತೆ ಇಲ್ಲ. ಯಾರೋ ಡಾಕ್ಟ್ರಂತೆ ಏನೋ ಹೇಳೋದ್ನಂತೆ. ಅಲ್ಲ, ಅವನು ಹೇಳಿದೆಲ್ಲ ಸತ್ಯ ಆಗ್ಬಿಡುತ್ತಾ? ಎಷ್ಟೋ ಜನಕ್ಕೆ ಮಕ್ಕಳಾಗಲ್ಲ ಅಂತ ಹೇಳಿರೋರಿಗೆ ಮಕ್ಕಳಾಗಿರೋ ಉದಾಹರಣೆಗಳಿದೆ. ಪೂರ್ಣಿ, ಈ ಮೆಡಿಕಲ್ ಅನ್ನೋ ವಿಷಯದಲ್ಲಿ ಯಾವುದು ಸೆಕೆಂಡ್ ಒಪಿನಿಯನ್ ಅನ್ನೋದಿರಬೇಕು. ನಾವು ಬೇರೆ ಕಡೆ ಟೆಸ್ಟ್ ಮಾಡಿಸೋಣ. ನೀವು ತಲೆ ಮೇಲೇನೋ ಬಿದ್ದಿದೆ ಅನ್ನೋ ಥರ ಇರಬೇಡಿ. ಪ್ಲೀಸ್ ಅತ್ತೆ, ಈ ಮನೆ ತುಂಬ ಮಕ್ಕಳು ಕಿಲ 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 ಅಂತ ಓಡಾಡ್ಕೊಂಡಿರ್ಬೇಕು. ಹಾಗೆ ಮಾಡ್ತೀನಿ. ನೀವು ಅದನ್ನು ನೋಡ್ತೀರಾ? ನಾನು ಗ್ಯಾರಂಟಿ. ಊಟ ಮಾಡು ಪೂರ್ಣಿ. ಅದೇ ಆ ಗೊಜ್ಜುನ ಇನ್ನೊಂದು ಸ್ವಲ್ಪ ಹಾಕಿ. ಅಬ್ಬಾ, ಏನು ರುಚಿಯಾಗಿದೆ ಅಂತೀನಿ. ಪುಣ್ಯ, ನೀನು ಇನ್ನೊಂದು ಸ್ವಲ್ಪ ಹಾಕ್ಸ್ಕೊ. ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ಹಾಕೊಂಡು ತಿಂತಿದ್ರೆ ಏನು ಕಾಂಬಿನೇಷನ್ ಅಂತೀಯ ಪೂರ್ಣಿ? ನಮ್ಮಿಬ್ರು ಥರ. ಬಾ ಕೂತ್ಕೋ. ಓ, ಚಂಬಲ್ ಕ್ವೀನು ಬಂದೇ ಬಿಟ್ಲು. ಆದಿತ್ಯ, ನೀನು ಇಲ್ಲಿದ್ದಷ್ಟು ಕಿರಿಕೆ ಹೊರಡೋದು ಸ್ಮ. ಕಾವೇರಿ, ಫಂಕ್ಷನ್ ಎಲ್ಲ ಹೇಗಾಯ್ತು? ಚೆನ್ನಾಗಾಯ್ತಾ? ಎಲ್ಲ ಚೆನ್ನಾಗಾಯ್ತು. ಯಾಕೆ ಡಲ್ ಆಗಿದ್ಯಾ? ಏನಾಯ್ತು? ಏನಾದ್ರೂ ಪ್ರಾಬ್ಲಮ್ಮಾ? ಇಲ್ಲಪ್ಪ, ಆ ಥರ ಏನೂ ಇಲ್ಲ. ಮತ್ತೆ ಪ್ರೀತಮ್ ಗೆದ್ಮೇಲೆ ನೀನ್ ಎಷ್ಟೊಂದು ಖುಷಿಯಾಗಿದ್ದೆ. ಆದ್ರೆ ಈಗ ಸಂಭ್ರಮ ನಿನ್ ಮುಖದಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಏನಿಲ್ಲ, ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಅಷ್ಟೆ. ಫಂಕ್ಷನ್ ತುಂಬಾ ಚೆನ್ನಾಗಾಯ್ತು. ಪ್ರೀತಮ್ ಚೆನ್ನಾಗಿ ಮಾತಾಡ್ದ. ನಾನಂತೂ ಅವನಷ್ಟು ಚೆನ್ನಾಗಿ ಮಾತಾಡ್ತಾನೆ ಅಂತ ಅನ್ಕೊಂಡೇ ಇರಲಿಲ್ಲ. ಸರಿ, ಈಗ ಊಟ ಮಾಡು. ತುಂಬ ಸುಸ್ತಾಗಿದೆಯಾ? ಮುಖ ನೋಡಿ ಹೇಗೆ ಡಲ್ ಆಗಿದೆ.
ಅಮ್ಮ ನೀನೇ ಊಟ ಮಾಡಿಸ್ತೀಯಾ? ಯಾಕೆ ಏನಾಯ್ತು ಕೈಗೆ? ಏನಿಲ್ಲಮ್ಮ, ಯಾಕೋ ಕೈ ಉರಿ ಉರಿ. ಪ್ಲೀಸ್ ನೀನೇ ಊಟ ಮಾಡಿಸು. ಸರಿ. ಕಾವೇರಿ ಕೈ ಕೊಡು. ನೋವಾಗ್ತಿದ್ಯಾ ಕಾವೇರಿ? ಯಾವನ್ ಬಗ್ಗೆನೂ ಯೋಚನೆ ಮಾಡಿದ್ರೆ ಹೀಗೆ ಆಗೋದು ಕಾವೇರಿ. ಕಾವೇರಿ, ಏನ್ ಯೋಚನೆ ಮಾಡ್ತಿದ್ಯಾ? ಒಂದೇ ಸಮನೆ ಕೆಲಸ ಮಾಡ್ತಿರ್ತೀಯಲ್ಲ, ಅದಕ್ಕೆ ಹೀಗಾಗ್ತಿದೆ ಅನ್ಸುತ್ತೆ. ರಾತ್ರಿ ಮಲ್ಕೊಳ್ವಾಗ ಕಣ್ಣಿಗೆ ಎಣ್ಣೆ ಹಚ್ಕೊಂಡ್ ಮಲ್ಕೋ, ಸರಿ ಹೋಗುತ್ತೆ. ಚೆನ್ನಾಗಿದ್ಯಾ?